ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ವಿತರಣೆಗೆ ವೆಲ್ಫೇರ್ ಪಾರ್ಟಿ ಆಗ್ರಹ. ಮಾನ್ವಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ. ನೈಜ ಮತದಾರರ ಹೆಸರು ಸೇರ್ಪಡೆಗೆ ಆಗ್ರಹ. ಮಾನ್ವಿಯಲ್ಲಿ ಇದುವರೆಗೂ ಶಾಶ್ವತ ಪ್ರಮಾಣ ಪತ್ರ ನೀಡಿಲ್ಲ ಎಂದು ಆಕ್ರೋಶ. ವೆಲ್ಫೇರ್ ಪಾರ್ಟಿ ರಾಯಚೂರು ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ ಗುಡುಗು. ಮಾನ್ವಿ ತಾಲೂಕಿನಲ್ಲಿ ಅರ್ಹ ನಾಗರಿಕರಿಗೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ತಕ್ಷಣ ವಿತರಿಸುವ ಜೊತೆಗೆ ಹೊರಗುಳಿದ ನೈಜ ಮತದಾರರ ಹೆಸರುಗಳನ್ನು ಮರು ಸೇರ್ಪಡೆಗೊಳಿಸಬೇಕು ಎಂದು ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಮುಖಂಡರು ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಹಶೀಲ್ದಾರ್ ಕಚೇರಿಯಲ್ಲಿ ವೆಲ್ಫೇರ್ ಪಾರ್ಟಿ ರಾಯಚೂರು ಜಿಲ್ಲಾಧ್ಯಕ್ಷ ಫರೀದ್ ಉಮ್ರಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕರ್ನಾಟಕ ಸರ್ಕಾರವು ರಾಜ್ಯದ ಅರ್ಹ ನಾಗರಿಕರಿಗೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನೀಡುವ ಮಹತ್ವದ ಯೋಜನೆಯನ್ನ ಘೋಷಿಸಿ ಮುಖ್ಯಮಂತ್ರಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಆದರೆ ಮಾನ್ವಿ ತಾಲೂಕಿನಲ್ಲಿ ಇದುವರೆಗೂ ಅನೇಕ ಅರ್ಹ ನಾಗರಿಕರಿಗೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರಗಳು ವಿತರಿಸಲಾಗದೆ ಇರೋದ್ರಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ರು. ಮಾನ್ವಿ ತಾಲೂಕಿನ ಅರ್ಹ ಪ್ರತಿಯೊಬ್ಬ ನಾಗರಿಕರಿಗೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರವನ್ನ ಯಾವುದೇ ವಿಳಂಬವಿಲ್ಲದೆ ವಿತರಿಸಬೇಕು. ಸರ್ಕಾರ ಘೋಷಿಸಿದಂತೆ ಮನೆ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ನವ ಕಲ್ಯಾಣ ನ್ಯೂಸ್ ಮಾನ್ವಿ. ಓಕೆ, ಕರ್ನಾಟಕ ಚುನಾವಣಾ ಆಯೋಗದ ವತಿಯಿಂದ ಈಗಾಗಲೇ SIR ಪ್ರಕ್ರಿಯೆ ನಡೆಯಿತು. ಇದರ ಮೊದಲನೇ ಹಂತ ಎನ್ಯುಮರೇಷನ್ ಫಾರಂ ತುಂಬುವಂಥದ್ದು ಮೊದಲನೇ ಹಂತ ಮುಗಿದೋಗಿದೆ. ಈಗ ಕರಡು ಪ್ರತಿ ಜಾರಿ ಮಾಡಲಾಗಿದೆ. ನಾನು ನೋಡ್ತಾ ಇದ್ದ ಹಾಗೆ ಮಾನ್ವಿ ತಾಲೂಕಿನಲ್ಲಿ ಸುಮಾರು 30,000 ಜನರಿಗೆ ಶಿಫ್ಟೆಡ್ ಎಂದು ಡಿಲೀಟ್ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾದ್ರೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಇವರ ವತಿಯಿಂದ ಈಗಾಗಲೇ ಪ್ರತಿಯೊಬ್ಬ ಕನ್ನಡಿಗನಿಗೆ ಶಾಶ್ವತ ಪ್ರಮಾಣ ಪತ್ರ ನೀಡಲಾಗುವುದು, ಮನೆ ಮನೆಗೆ ತಲುಪಿ ನಾವು ಕೊಡ್ತೀವಿ ಅಂತ ಹೇಳಿದರು. ಅವ್ರು ಚಾಲನೆ ಮಾಡಿದರು, ಯೋಜನೆಯನ್ನು ಚಾಲನೆ ಮಾಡಿದರು. ಆದರೆ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತದ ವತಿಯಿಂದ ಇನ್ನುವರೆಗೂ ಯಾರಿಗೂ ಸಹ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಟ್ಟಿಲ್ಲ. ಮತ್ತು ಪುರಸಭೆಗೆ ನಾವು ತಹಸೀಲ್ದಾರಿಗೆ ಮಾತಾಡಿದಾಗ ನಾವು ಪುರಸಭೆಯವ್ರಿಗೆ ಕೊಟ್ಟಿವಿ, ಅವ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಇರೋದು ನಮಗೆ ಕೊಟ್ಟಿರೋದು ಆದಾಯ ಪ್ರಮಾಣ ಪತ್ರ. ಅದು ಯಾವುದಂತಂದರೆ 2013ರಿಂದ 17-18ರವರೆಗೆ ಯಾರು ಪಡೆದುಕೊಂಡಿದ್ರು ಅವ್ರಿಗೆ ಮಾತ್ರ ಅವೇ ಮರು ಮುದ್ರಣ ಮಾಡಿ ಕೊಡ್ತಾ ಇದ್ದೀವಿ. ಅದು ಸುಮಾರು 45,000 ಪತ್ರಗಳಿವೆ ಅಂತೇಳಿ. ಅದು ಯಾವಂದರೆ ಆದಾಯ ಪ್ರಮಾಣ ಪತ್ರಗಳು, ಜಾತಿ ಪ್ರಮಾಣ ಪತ್ರಗಳು. ಆದರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅದರಲ್ಲಿಲ್ಲ. ಹಾಗಾಗಿ ನಾವು ಮಾನ್ಯ ತಹಸೀಲ್ದಾರರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡಿಗನಿಗೆ ನೀವು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡಬೇಕು. ನೋಡಿ, ಈಗಾಗಲೇ ಮಾನ್ವಿಯಲ್ಲಿ ನಾವು ನೋಡ್ತಾ ಇದ್ದರೆ ASDD ಅಡಿಯಲ್ಲಿ ಸುಮಾರು 45,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಡಿಲೀಟ್ ಆಗಿದ್ದಾರೆ. ಮತ್ತು ಸುಮಾರು 16,000ಕ್ಕಿಂತ ಹೆಚ್ಚಿಗೆ ಜನರಿಗೆ ನೋಟಿಸ್ ಬರುವ ಸಾಧ್ಯತೆಗಳಿವೆ. ಮತ್ತು ಯಾರು ಲಾಜಿಕಲ್ ಡಿಸ್ಕ್ರಿಪ್ಯಾನ್ಸಿಯಲ್ಲಿ ಇಲ್ಲ ಅಂಥವರಿಗೂ ಸಹ ನೋಟಿಸ್ ಬರುವ ಸಾಧ್ಯತೆ ಇವೆ. ಇನ್ನೂವರೆಗೆ ನೋಟಿಸ್ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ, ಇವತ್ತು ನಾಳೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಮನವಿ ಪತ್ರ ಕೊಡುವ ಮೂಲಕ ನಾವು ಒತ್ತಾಯ ಮಾಡೋದೆಂದರೆ ಇಲ್ಲಿರುವಂಥ ಪ್ರತಿಯೊಬ್ಬ ಮನೆ ಮನೆಗೆ ತಲುಪಿ ನೀವು ಶಾಶ್ವತ ಪ್ರಮಾಣ ಪತ್ರ, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಬೇಕು. ಅದು ಲಾಜಿಕಲಲ್ಲಿ ಹೆಸರು ಇರಲಿ ಬಿಡಲಿ, ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಿಸಬೇಕನ್ನುವಂಥದ್ದು ನಮ್ಮ ಒಂದು ಒತ್ತಾಯ. ಹಾಗಾಗಿ ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಸಾರ್ವಜನಿಕರಿಗೆ ಒಂದು ಲಾಭ ಆಗಲಿ ಅನ್ನುವಂಥದ್ದು. ನೋಡಿ, ಈಗ ಶ್ರೀಮಂತ ಮತ್ತು ವಿದ್ಯಾವಂತ ವ್ಯಕ್ತಿ ತನ್ನ ದಾಖಲೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾನೆ, ಹೇಗಾದರೂ ಮಾಡಿ ಅವನು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಯಾವುದೇ ಒಂದು ದಾಖಲೆ ರೆಡಿ ಮಾಡ್ಕೊಳ್ತಾನೆ. ಆದರೆ ಅವಿದ್ಯಾವಂತರು ಮತ್ತು ರೈತರು ಮತ್ತು ಹಿಂದುಳಿದ ಜನರು ಅವ್ರು ಏನು ಗೊತ್ತಿಲ್ಲ ಪಾಪ, ವಿಶೇಷವಾಗಿ ಮಹಿಳೆಯರಿಗೆ ಭಾಳ ತೊಂದರೆ ಆಗಿದೆ. ಈಗಾಗಲೇ ನೋಡ್ತಾ ಇದ್ದೀವಿ, ಎನ್ಯುಮರೇಷನ್ ಫಾರಮ್ ತುಂಬಿದ್ರೂ ಸಹ ಅಂಥ ವ್ಯಕ್ತಿಗಳಿಗೂ ಸಹ ಡಿಲೀಟ್ ಮಾಡಲಾಗಿದೆ. ಉದಾಹರಣೆಗೆ ನಮ್ಮ ಹತ್ರ ಭಾಳಷ್ಟು ಜನ ಇದ್ದಾರೆ,
ನಾವು ಅದೆಲ್ಲ ಫೈಲೆಂಟ್ ಮಾಡ್ತಾ ಇದ್ದೀವಿ, ತಹಸೀಲ್ದಾರಿಗೆ ಎಲ್ಲ ಮಾತಾಡಿದ್ದೀವಿ. ಅವರು ಫಾರಂ ನಂಬರ್ 6 ಕೊಟ್ಟುಬಿಡಿ, ಮತ್ತೊಮ್ಮೆ ಅವರಿಗೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಫಾರಂ ನಂಬರ್ 6 ತುಂಬುವುದು ಸುಲಭ, ನೀವು ಜೋಡಣೆ ಮಾಡ್ಬೋದು. ಆದರೆ ಹಿಂದಿನ ಯಾವುದೇ ಅವರಿಗೆ ಉದಾಹರಣೆ ಇರಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ದಂಗೆ ಆಗುತ್ತೆ. ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ನೀವು ಶಾಶ್ವತ ಯಾವುದೇ ನೈಜ ಮತದಾರರಿಗೆ ಮತ್ತೊಮ್ಮೆ ನೀವು ಅವರಿಗೆ ಮರು ಜೋಡಣೆ ಮಾಡಿಕೊಡಬೇಕು. ಯಾವ ಆಧಾರದ ಮೇಲೆ ಡಿಲೀಟ್ ಮಾಡಿದರೆ ಅದೇ ಆಧಾರದ ಮೇಲೆ ನೀವು ವಾಪಸ್ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ. ಜೊತೆಗೆ ಇಡೀ ಮಾನ್ವಿ ತಾಲೂಕಿನಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಆಗಲಿ ಮತ್ತು ಸಹಾಯಕ ಒಂದು ಸೆಂಟರ್ಗಳನ್ನು ನೀವು ಮಾಡಬೇಕು, ಹೆಲ್ಪಿಂಗ್ ಸೆಂಟರ್ಗಳು ಮಾಡಬೇಕಲ್ಲಿ. ಅದರ ಪ್ರಕಾರ ನೀವು ಯಾರ್ಯಾರಿಗೆ ನೋಟಿಸ್ ಬರುವ ಸಾಧ್ಯತೆಗಳಿವೆ ಅಂತ ಅನುಕೂಲ ಆದಂಗೆ ನೀವು ಅಲ್ಲಿ ಹೆಲ್ಪಿಂಗ್ ನಂಬರ್ ಅಥವಾ ಹೆಲ್ಪಿಂಗ್ ಸೆಂಟರ್ ಮಾಡಿ ಜನರಿಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ವೆಲ್ಫೇರ್ ಪಾರ್ಟಿ ಮಾನ್ವಿ ವತಿಯಿಂದ ಇಂದು ನಾವು ಸನ್ಮಾನ್ಯ ತಹಸೀಲ್ದಾರ್ಗೆ ಒಂದು ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ಅದು ಮುಖ್ಯ ಏನಂದರೆ SIR ಅಡಿಯಲ್ಲಿ ಯಾವ ಮತದಾರರು ಡಿಲೀಟ್ ಆಗಿದ್ದಾರೆ ಅಂಥವರನ್ನು ಮರು ಸೇರ್ಪಡೆ ಸಲುವಾಗಿ ಭಾಳಷ್ಟು ಡಾಕ್ಯುಮೆಂಟ್ಗಳು ಮುಂದೆ ಕೊಟ್ಟು ಅವರು ಮರು ಸೇರ್ಪಡೆ ಆಗೋಕ್ಕೆ ಒಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ. ಅದರಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮನೆಂಟ್ ರೆಸಿಡೆನ್ಷಿಯಲ್ ವಾಸಸ್ಥಳ ಪ್ರಮಾಣ ಪತ್ರವನ್ನು ಇಡೀ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರಿಗೆ ತಲುಪಿಸಲು ಅವರು ವಾಗ್ದಾನ ಮಾಡಿದ್ದಾರೆ. ಅದರಂತೆ ಪ್ರತಿಯೊಬ್ಬರಿಗೂ ಮನೆ ಮನೆಗೆ ತಲುಪಿಸಲು ವಾಸಸ್ಥಳ ಪ್ರಮಾಣ ಪತ್ರ ಸರ್ಕಾರದ ವತಿಯಿಂದ ಪ್ರತಿಯೊಬ್ಬ ನಾಗರಿಕೆ ಕೊಡುವ ಒಂದು ವಾಗ್ದಾನವನ್ನು ಈಡೇರಿಸಲು ಇದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಇದುವರೆಗೆ ಯಾವುದೇ ಒಂದು ವಾಸಸ್ಥಳ ಪ್ರಮಾಣ ಪತ್ರಗಳು ನಾಗರಿಕರಿಗೆ ತಲುಪಿದ್ದು ನಮಗೆ ಯಾವುದೇ ಪತ್ರಿಕೆಗಳ ಮೂಲಕ ಆಗಲಿ ಯಾವುದೇ ಒಂದು ಸರ್ಕಾರದ ಒಂದು ಮಾಧ್ಯಮಗಳ ಮೂಲಕವಾಗಲಿ ತಿಳಿದು ಬಂದಿಲ್ಲ. ನಮ್ಮ ಒಂದು ಉದ್ದೇಶ ಏನೆಂದರೆ ತಾವು ಹೇಳಿದ ಹಾಗೆ ಪ್ರತಿಯೊಬ್ಬ ನಾಗರಿಕರಿಗೆ ವಾಸಸ್ಥಳ ಪ್ರಮಾಣ ಪತ್ರಗಳು ಸಿಗಬೇಕು. ಸಿಕ್ಕಾಗ ಮಾತ್ರ ಮುಂದಿನ ದಿನಗಳಲ್ಲಿ ಯಾರ್ಯಾರು ಡಿಲೀಟ್ ಆಗಿರ್ತಾರೆ ಅಂಥವರ ಒಂದು ಪ್ರಮಾಣ ಪತ್ರಗಳ ಮೂಲಕ ಮತ್ತೆ ಅವರು ಸೇರ್ಪಡೆ ಹೋಗುತ್ತದೆ. ಹಾಗೂ ಎರಡನೇದಾಗಿ ಅನವಶ್ಯಕವಾಗಿ ಡಿಲೀಟ್ ಅವರೆಲ್ಲ ದಾಖಲಾತಿಗಳು ಇದ್ದರೂ ಸಹ ಡಿಲೀಟ್ ಆಗಿದೆ ಅಂಥವರನ್ನು ಸರ್ಕಾರ ಇದರೊಳಗೆ ಸೇರ್ಪಡೆ ಮಾಡದೆ ಅವರು ಇಂದಿನ ಒಂದು ಇದರಲ್ಲೇ ಸೇರ್ಪಡೆ ಮಾಡಿ ಮುಂದುವರಿಸಬೇಕೆಂದು ವೆಲ್ಫೇರ್ ಪಾರ್ಟಿ ಇಂಡಿಯಾ ಮಾನ್ವಿ ವತಿಯಿಂದ ತಮ್ಮಲ್ಲಿ ನಾವು ಒತ್ತಾಯಿಸುತ್ತೇವೆ. ವೆಲ್ಫೇರ್ ಪಾರ್ಟಿ ಮಾನ್ವಿ ವತಿಯಿಂದ ಇವತ್ತು ಮಾನ್ಯ ತಹಸೀಲ್ದಾರರಿಗೆ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬಗ್ಗೆ ಗಮನಕ್ಕೆ ತಂದೀವಿ. ನಾವು ಇಲ್ಲಿವರೆಗೆ ಮಾನ್ವಿಯಲ್ಲಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರವನ್ನು ಯಾರಿಗೆ ಕೊಟ್ಟಿಲ್ಲ. ಇದರ ಪ್ರಯುಕ್ತ SIRದಲ್ಲಿ ಯಾರ್ಯಾರ ಹೆಸರು ಡಿಲೀಟ್ ಆಗಿದೆ, ಯಾರ್ಯಾರ ಹೆಸರನ್ನು ಎನಮರೇಷನ್ ಫಾರ್ಮ್ ತುಂಬಿದ್ರೆ ಗುಣ ಅವರ ಹೆಸರನ್ನು ಡಿಲೀಟ್ ಆಗಿದೆ ಅಂಥವ್ರನ್ನ ಹುಡುಕಿ ಯಾರು ನೈಜ ಮತದಾರರನ್ನ ಮತ್ತೆ ಅವರ ಹೆಸರನ್ನು ಮರು ದಾಖಲೆ ಮಾಡಬೇಕು. ಮತ್ತು ಇದರ ಶಾಶ್ವತ ಪ್ರಮಾಣ ಪತ್ರ ಕೊಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮನೆ ಮನೆಗೆ ನಾವು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೊಡ್ತೀವಂತ ಮನೆ ಮನೆಗೆ ತಲುಪಿಸುವಂತ ಮಾನ್ಯ DK ಶಿವಕುಮಾರ್ ಸಾಹೇಬರು ಹೇಳಿದರು. ಆದರೆ ಇನ್ನವರೆಗೆ ಅದಕ್ಕೆ ಕಾರ್ಯ ರೂಪಕ್ಕೆ ಬಂದಿಲ್ಲ. ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ವಿನಂತಿಸಿ ಮಾಡಿಕೊಳ್ಳೋದು ಏನೆಂದರೆ ಈ ಕಾರ್ಯವನ್ನು ತಕ್ಷಣ ಜರುಗಿಸಿ ಬಡ ಕುಟುಂಬಗಳಿಗೆ, ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ ಇದರ ಸೌಲಭ್ಯ ಸಹಕಾರ ಪಡೆಯಲು ಅನುಕೂಲ ಆಗುತ್ತದೆ ಅಂತ ಒತ್ತಾಯಿಸುತ್ತೇವೆ.